ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು. ಹಾಸ್ಪಿಟಲ್ಗೆ ಬಂದ್ವಿ, ಅಡ್ಮಿಷನ್ಸ್ ಎಲ್ಲ ಪ್ರೊಸೀಜರ್ ಮಾಡ್ತಾ ಇದ್ದಾರೆ. ಮತ್ತು ನಾವು ಬಿಫೋರೇ ಹೇಳಿದ್ವಿ ಸ್ಪೆಷಲ್ ವಾರ್ಡ್ ಬೇಕು ಅಂತ ಹೇಳಿ. ಅವರು ಏನಂತಂದರೆ ನಾವು ಹೋಗಿದ್ದ ದಿನ ಯಾವುದೂ ಖಾಲಿ ಇರಲಿಲ್ಲ, ನಮಗೆ ಜನರಲ್ ವಾರ್ಡು ಕೂಡ ಖಾಲಿ ಇರಲಿಲ್ಲ. ಸ್ಪೆಷಲ್ ವಾರ್ಡು ಅವತ್ತು ಸಂಜೆ ಹಂಗೆ ಅಥವಾ ಮಧ್ಯಾಹ್ನದಂಗೆ ಡಿಸ್ಚಾರ್ಜ್ ಆಗಬೇಕಿತ್ತು. ಅವರಾದಮೇಲೆ ನೀವು ಶಿಫ್ಟ್ ಆಗಿ ಅಂತ ಹೇಳಿಬಿಟ್ಟು ಅಲ್ಲಿ ತನಕ ಇಲ್ಲೇ ವೇಟ್ ಮಾಡಿ ಅಂತ ಹೇಳಿಬಿಟ್ಟು ಕೂರಿಸಿದ್ರು. ಸೊ ನನಗೆ 15 ಡೇಸ್ ಅರ್ಲಿ ಡೆಲಿವರಿ ಯಾಕಾಯಿತು ಅಂತ ಅನ್ನೋದಾದರೆ, 8 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಒಂದು 2 ಟೈಮ್ಸ್ ಪೇನ್ ಬರ್ತಿತ್ತು ಹೊಟ್ಟೆ. ಸೊ ಅದು ಫಾಲ್ಸ್ ಲೇಬರ್ ಪೇನ್ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಥರ್ಡ್ ಟೈಮ್ ಬಂದಾಗ ನಂಗೆ ಯಾಕೋ ಸಮಾಧಾನ ಆಗಲಿಲ್ಲ. ಸೊ ನೈಟ್ 8:30 ಹಂಗಾಗಿತ್ತು. ನೈಟೇ ಹಾಸ್ಪಿಟಲ್ಗೆ ಬಂದ್ವಿ. ಅವಾಗ ಸ್ಕ್ಯಾನಿಗೆ ಬರೆದ್ರು, ಡಾಪ್ಲರ್ ಸ್ಕ್ಯಾನ್ ಬರೆದ್ರು, ಮತ್ತು ಅಬ್ಡೋಮನ್ ಸ್ಕ್ಯಾನ್ ಬರೆದ್ರು, ಯೂರಿನ್ ಟೆಸ್ಟೇ ಬರೆದ್ರು, ಯೂರಿನ್ ಕಲ್ಚರ್ ಬರೆದ್ರು, ಬ್ಲಡ್ ಟೆಸ್ಟ್ ಬರೆದ್ರು. ಇದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು MTC ನಲ್ಲಿ ರಿಪೋರ್ಟ್ನ ತಗೊಂಡು ಹೋದ್ವಿ. ಅವಾಗ ಅಬ್ಡೋಮನ್ ಸ್ಕ್ಯಾನಲ್ಲಿ ಏನಿತ್ತು ಅಂದರೆ 3 mm ಕಿಡ್ನಿ ಸ್ಟೋನ್ ಅಂತ ಇತ್ತು. ಬಟ್ ಅದು ನೆಗ್ಲಿಜೆಬಲ್, ಅದು ವಾಟರ್ ಅಲ್ಲಿ ಫ್ಲೆಶ್ ಔಟ್ ಆಗುತ್ತೆ, ಏನು ಇದರಿಂದ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು. ಬಟ್ ಆದ್ರೂ ಎಂತಕ್ಕೆ ಅರ್ಲಿ ಮಾಡಿದ್ರು ಅಂದ್ರೆ, ನಂಗೆ ಆಲ್ರೆಡಿ 38 ವೀಕ್ಸ್ ಆಗಿತ್ತು. 38 ವೀಕ್ಸ್ ಆದ್ಮೇಲೆ ಎಲಿಜಿಬಲ್ ಸಿ ಸೆಕ್ಷನ್ ಮಾಡೋದಕ್ಕೆ ಅಂತ ಅನ್ಕೊಂಡು ಡಾಕ್ಟರ್ ಡಿಸೈಡ್ ಮಾಡಿದ್ರು. ಬಿಕಾಸ್ ಪ್ರೀವಿಯಸ್ ಸಿ ಸೆಕ್ಷನ್ ಆಗಿರೋದ್ರಿಂದ ಇವಾಗ್ಲೂ ಸಿ ಸೆಕ್ಷನ್. ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋ ಬದಲು ನೀವೇ ಡಿಸೈಡ್ ಮಾಡ್ಕೊಂಡು ಪ್ರಿಪೇರ್ ಆಗಿ ಮಾಡಿಸ್ಕೊಳ್ಳಿ. ಎಮರ್ಜೆನ್ಸಿ ಸಿ ಸೆಕ್ಷನ್ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ, ಲೈಕ್ ಡೇಸ್ ಕಂಪ್ಲೀಟ್ ಆಗ್ತಾ ಅಂತ ಹೇಳಿದ್ರು. ಸೊ ಈ ವೀಕೆನೆ ಮಾಡಿಸ್ಕೊಳ್ಳಿ ಬೆಸ್ಟ್ ಅಂತ ಹೇಳಿದ್ರು. ನಮ್ಗೆ ಸ್ವಲ್ಪ ಶಾಕಿಂಗ್ ಆಯಿತು. ಇನ್ನು 2 ವೀಕ್ಸ್ ಇತ್ತಲ್ಲ ಅಂತ ನಾವು ಮೆಂಟಲಿ ಅನ್ಕೊಂಡಿದ್ವಿ. ಬಟ್ ನಾವು ಇನ್ನೂ ಸ್ವಲ್ಪ ಗ್ರೋತ್ ಆಗಲಿ ಒಳಗಡೆ ಅಂತ ಅನ್ಕೊಂಡ್ವಿ. ಬಟ್ ಡಾಕ್ಟರು ನಿಮ್ಮ ಇಷ್ಟ, ಬಟ್ ನಾವು ಹೇಳಿದ್ದೀವಿ ಅಂತ ಅಂದಾಗ ನಮ್ಗೆ ಸ್ವಲ್ಪ ಭಯ ಆಯಿತು. ಡಾಕ್ಟರ್ ಹೇಳ್ದಾಗೆ ಕೇಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಸೊ ಫಿಕ್ಸ್ ಮಾಡ್ಕೊಂಡ್ವಿ ನಾವು.